ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದದ್ದನ್ನು ಕೊಟ್ಟಿರ್ತಾರೆ. ಪ್ರತಿಯೊಬ್ಬರಿಗೂ ಅವನ ಹೆಬ್ಬೆರಳನ್ನು, ಪ್ರತಿಯೊಬ್ಬನ ಹೆಬ್ಬೆರಳುಗಳನ್ನು ನೀವು ನೋಡಿ, ಆ ಹೆಬ್ಬೆರಳು ಒಬ್ಬರಿಗಿಂತ ಒಬ್ಬರದು ವಿಭಿನ್ನವಾಗಿರ್ತದೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಮಿಲಿಯಾಂತರ ಬಿಲಿಯನ್ ಜನಗಳೇನಿದ್ದಾರೆ ಅವರೆಲ್ಲರಿಗೂ ವ್ಯತ್ಯಾಸವಾಗಿರ್ತದೆ. ಅಂದರೆ ಕರ್ತನು ಒಬ್ಬೊಬ್ಬರನ್ನು ಅಷ್ಟು ಅತಿ ಸೂಕ್ಷ್ಮವಾಗಿ ರೂಪಿಸಿದ್ದಾನೆ. ರೋಮಪತ್ರಿಕೆ 12ನೇ ಅಧ್ಯಾಯ 4ರಿಂದ 8 ನಾವು ನೋಡಿಕೊಳ್ಳುವುದಾದರೆ, ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸವಿರುವುದಿಲ್ಲವೋ ಹಾಗೆಯೇ ಅನೇಕರಾದ ನಾವು ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬರಿಗೊಬ್ಬರು ಪರಸ್ಪರ ಅಂಗಗಳಾಗಿದ್ದೇವೆ. ಹೀಗೆ ಕೃಪೆಗೆ ಅನುಸಾರವಾಗಿ ಕರ್ತನ ಕೊಟ್ಟಂಥ ಒಂದು ಕೃಪೆ ಉಂಟಲ್ಲ, ಆ ಕೃಪೆಗೆ ಅನುಸಾರವಾಗಿ ನಡೆದುಕೊಳ್ಳುವವರನ್ನು ನಾನು ನಡೆಸ್ತೇನೆ. ಅಂದರೆ ಕ್ರಿಸ್ತನ ದೇಹವನ್ನು ನೀವು ಬಲಪಡಿಸಿಕೊಂಡ್ರೆ ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಒಂದು ತಲಾಂತವನ್ನು ಹೊಂದಿದಂಥ ಒಬ್ಬರು ಅದನ್ನು ಬಚ್ಚಿಟ್ಟುಕೊಳ್ಳದಂತೆ ಹಂಚಬೇಕು, ಕೊಡಲ್ಪಡಬೇಕು. ಆ ತಲಾಂತವನ್ನು ಕೊಡ್ತಾ ಕರ್ತನು ಆಶೀರ್ವದಿಸ್ತಾನೆ. ಸೇವಕರಿಗೆ ಕೊಟ್ಟಂಥ ವರಗಳು, ತಲಾಂತಗಳು, ಫಲಗಳು ಇವನ್ನು ಕೊಡಬೇಕು. ನಾವು ಕೊಟ್ಟಾಗ ನಮ್ಮ ಪಾತ್ರೆ ತುಂಬಿ ಹೊರಸೂಸುತ್ತದೆ. ನಮ್ಮ ಪಾತ್ರೆ ತುಂಬಿ ಹೊರಸೂಸುವುದನ್ನು ನಾವು ಕಾಣ್ತೇವೆ. ರೋಮಪತ್ರಿಕೆ 12ನೇ ಅಧ್ಯಾಯ 11ರಲ್ಲಿ ನಾವು ನೋಡ್ತೇವೆ, ಸೇವೆಯಲ್ಲಿ ಆಲಸ್ಯವಾಗಿರಬೇಡಿ, ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನನ್ನು ಸೇವಿಸಿರಿ. ಸೇವೆ ನೀವು ಮಾಡುವಂಥ ಯಾವುದೇ ಕೈಂಕಾರ್ಯ ಇರಲಿ, ಆ ಕೈಂಕಾರ್ಯದಲ್ಲಿ ನೀವು ಸೋಮಾರಿತನವನ್ನು ತೋರಿಸಬೇಡಿ, ಆಲಸ್ಯರಾಗಬೇಡಿ. ಹಾಗಾದರೆ ಕರ್ತನ ವಾಕ್ಯದ ಪ್ರಕಾರ ನೀವು ಆತ್ಮದಲ್ಲಿ ಆಸಕ್ತಿ ಉಳ್ಳವರಾಗಿ, ನಿಮಗೆ ಕರ್ತನು ಅದಕ್ಕೆ ನಿನ್ನ ಆತ್ಮವನ್ನು ಕಾಯ್ದುಕೋ. ನಮ್ಮ ಆತ್ಮಗಳನ್ನು ನಾವು ಪ್ರತಿದಿನ ಕಾಯ್ದುಕೊಳ್ಳಬೇಕು. ನಮ್ಮ ಆತ್ಮಗಳನ್ನು ಕಾಯ್ದುಕೊಂಡಾಗ ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ನಮ್ಮ ಆತ್ಮಗಳನ್ನು ಕಾಯುವಂಥದ್ದು ಭಾರ ನಮ್ಮ ಮೇಲೆ ಇದೆ. ಆತ್ಮದಲ್ಲಿ ಆಸಕ್ತರಾಗಿರಬೇಕು, ಕರ್ತನನ್ನು ಸೇವಿಸುವವರಾಗಿರಬೇಕು, ದೇವರ ಮಾತನ್ನು ಕೇಳಬೇಕು, ದೇವರೊಂದಿಗೆ ಮಾತನಾಡಬೇಕು. ರೋಮಪತ್ರಿಕೆ 12ನೇ ಅಧ್ಯಾಯ 12 ನೀವು ನೋಡಿ, ನಿರೀಕ್ಷೆಯಲ್ಲಿ ಸಂತೋಷಿಸುತ್ತಾ ಸಂಕಟದಲ್ಲಿ ತಾಳ್ಮೆಯುಳ್ಳವರಾಗಿದ್ದು ಆಸಕ್ತಿಯುಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಕರ್ತನು ನಮ್ಮ ನಿರೀಕ್ಷೆ. ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು ಉಂಟು. ಆ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಬ್ಬ ಪರಿಹಾರಿ ಕರ್ತನು ನಮ್ಮೊಟ್ಟಿಗಿದ್ದಾನೆ. ಕರ್ತನು ನಮ್ಮೊಟ್ಟಿಗಿದ್ದಾನೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಬದುಕೋಣ. ಆ ನಿರೀಕ್ಷೆಯಲ್ಲಿ ಸಂತೋಷ ಪಡುತ್ತಾ ಸಂಕಟಗಳಲ್ಲಿ ತಾಳ್ಮೆಯಾಗಿದ್ದರೆ ಆಸಕ್ತಿಯುಳ್ಳರವಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತರಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಹಿಂದೆ ಮಾಡುವಂಥ ಕೆಲಸ ಹಿಂದೆ ಮಾಡು ಎಂಬುದಾಗಿ ಹೇಳಿದಂಥ ದೇವರೇ ಅಪ್ಪ, ಮನುಷ್ಯನ ಮನಸ್ಸನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ, ಮೈಂಡನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಬರುವಂಥ ಕೆಲಸವನ್ನು ಇಂದು ಮಾಡದೆ ಬಿಟ್ಟು ನಾಳೆ ನಾಡದ್ದು ಹೀಗೆ ಆಲಸ್ಯ ಮಾಡುವಂಥ ಎಲ್ಲ ಆವಿಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟುತ್ತೇನೆ. ಸೋಮಾರಿತನಗಳು ಯೇಸುವಿನ ನಾಮದಲ್ಲಿ ನಮ್ಮನ್ನು ಬಿಟ್ಟು ಹೋಗಲಿ ಸ್ವಾಮಿ.
ನಮ್ಮ ಕುಟುಂಬಗಳನ್ನು ಬಿಟ್ಟು ಹೋಗಲಿ, ನಮ್ಮ ಕೆಲಸದ ಸ್ಥಳಗಳನ್ನು ಬಿಟ್ಟು ಹೋಗಲಿ ಸ್ವಾಮಿ. ನಮ್ಮ ಕುಟುಂಬಗಳನ್ನು ಬಲವಾಗಿ ಆಶೀರ್ವಾದ ಮಾಡು, ಬಲವಾಗಿ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.